ನವೆಂಬರ್ 20ನೇ ತಾರೀಕು ನಮ್ಮ ಕೇಂದ್ರ ಸಚಿವೆಯಾಗಿರುವಂತಹ ಮೀನಾಕ್ಷಿ ಲೇಖಿ ಅವರು ಮೈಸೂರಿಗೆ ಬಂದು ಮೈಸೂರಿನ ಅಂದರೆ ಪಿರಿಯಾಪಟ್ಟಣ ತಾಲೂಕಿನ ನೇರಳಕುಪ್ಪೆನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟರು. ನಾಳೆ ಒಂದಷ್ಟು ಕೇಂದ್ರದಿಂದ IAS ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಈ ಯಾತ್ರೆಯ ಉದ್ದೇಶ ಏನು ಅಂತಂದ್ರೆ ಪ್ರತಿ ಪಂಚಾಯತಿಗೂ ಮೈಸೂರಿನಲ್ಲಿರುವ 250ಕ್ಕಿಂತ ಹೆಚ್ಚು ಪಂಚಾಯತಿ, ಕೊಡಗಿನಲ್ಲಿರುವಂಥ 104 ಪಂಚಾಯತಿಗಳಿಗೂ ಕೂಡ ಈ ಯಾತ್ರೆಯ ರಥ ಹೋಗ್ತಾ ಇದೆ. ಮೈಸೂರಿನಲ್ಲಿರುವಂಥ 65 ಮಹಾನಗರ ಪಾಲಿಕೆ ವಾರ್ಡ್ಗಳೇನಿದೆ ಅಷ್ಟಕ್ಕೂ ಕೂಡ ನಮ್ಮ ಅಧ್ಯಕ್ಷರ ಪಾರ್ಟಿಯ ಕಾರ್ಯಕರ್ತರು ಸೇರಿಬಿಟ್ಟು ಈ ರಥದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮೋದಿಜಿಯವರು ಈ ದೇಶದ ಪ್ರಧಾನಿಯಾದ ನಂತರ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದು ದೀನದಲಿತರು, ಬಡವರು, ಅವರ ಶ್ರೇಯೋಭಿವೃದ್ಧಿಗೊಂಡ ದೃಷ್ಟಿಯಲ್ಲಿಟ್ಕೊಂಡು ತಂದಿರುವಂಥ ಯೋಜನೆಗಳಾಗಿದ್ದಾವೆ. ಈಗ PM ಸ್ವನಿಧಿ ಇರ್ಬೋದು, PM ವಿಶ್ವಕರ್ಮ ಇರ್ಬೋದು, PM ಉಜ್ವಲ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಆವಾಸ್ ಯೋಜನೆ, PM ಆವಾಸ್ ಯೋಜನೆ ಅಂತ ಮನೆ ಕಟ್ಟಿಸ್ಕೊಡ್ತೀವಲ್ಲ ಅದಿರ್ಬೋದು, ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಹಾಗೆ PM ಇ ಬಸ್ ಸೇವಾ ಅಂತ ನಿಮ್ಗೆ ಏನು ಎಲೆಕ್ಟ್ರಿಕ್ ಬಸ್ಗಳನ್ನ ಕಾಣ್ತಿದೆ ಅದನ್ನು ಕೂಡ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು. ಹಾಗೆ ಅಮೃತ್ ಅಂತ ಅಟಲ್ ಮಿಷನ್ ಫಾರ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್, ರೆಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತ ಏನಿದೆ ಆ ಅಮೃತ್ ಯೋಜನೆಯೂ ಕೂಡ ಅದರ ಅಡಿನಲ್ಲೂ ಕೂಡ ಕುಡಿಯುವ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಆಗ್ತಾ ಇದೆ. ಪಟ್ಟಣ ಪಂಚಾಯತಿಗಳಿಗೆ, ನಗರಸಭೆಗಳಿಗೆ, ಮಹಾನಗರ ಪಾಲಿಕೆಗಳಿಗೆ ಇವೆಲ್ಲ ಅಮೃತ್ ಯೋಜನೆ ಮುಖಾಂತರವಾಗಿ ನಾವು ಕುಡಿಯೋ ನೀರನ್ನು ಕೊಡ್ತಾ ಇದ್ದೀವಿ. ಹಾಗೆ ಜನೌಷಧಿ ಪರಿಯೋಜನೆ ಏನಿದೆ ಅದ್ರ ಮುಖಾಂತರವಾಗಿ ಕಡಿಮೆ ಬೆಲೆಗೆ ನಾವು ಔಷಧಿಗಳನ್ನ ಕೊಡ್ತಾ ಇದ್ದೀವಿ. ಹಾಗೆ ಇದು ಉಜ್ವಲ ಜಲಜೀವನ್ ಮಿಷನ್ ನಡಿ ಗ್ರಾಮಾಂತರ ಭಾಗದಲ್ಲಿ ಪ್ರತಿ ಮನೆಗೂ ಕೂಡ ನಲ್ಲಿಯ ಮುಖಾಂತರವಾಗಿ ಕುಡಿಯೋ ನೀರನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆ ಸೌಭಾಗ್ಯ ಯೋಜನೆಯನ್ನು ಮುಖಾಂತರವಾಗಿ ಲೈಟನ್ನು ಕೊಡುವಂಥದ್ದು ಮನೆಗೆ, ಅದನ್ನು ಕೂಡ ಬಡವರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಹಾಗೆ ಈಗ ನಮಗೆ ಡಿಜಿಟಲ್ ಪೇಮೆಂಟನ್ನು ಮಾಡುವಂಥದ್ದು, ನಿಮಗೆ UPI ಎಲ್ಲ ಬಂದಿದ್ದು, ಭೀಮ್ ಆ್ಯಪ್ ಬಂದಿದ್ದು, ಇದು ಮೋದಿಜಿಯವರು ಬಂದಾದ ನಂತರ ಇದ್ರ ಬಳಕೆ ಇರ್ಬೋದು, ಖೇಲೋ ಇಂಡಿಯಾ ಇರ್ಬೋದು, ಉಡಾನ್ ಸ್ಕೀಮ್ ಇರ್ಬೋದು, ಒಂದೇ ಭಾರತ ಟ್ರೈನ್ಗಳಿರ್ಬೋದು, ಹೀಗೆ 10 ಹಲವು ಯೋಜನೆಗಳನ್ನು ತಂದಿದ್ದಾರೆ. ಇದು ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯನ ಜೀವನದಲ್ಲಿ ಬದಲಾವಣೆ ತರುವಂಥ ಯೋಜನೆಗಳಾಗಿದೆ. ಈ ಯೋಜನೆಗೆ ಉಜ್ವಲ ಯೋಜನೆಯಲ್ಲಿ ಉಜ್ವಲ 2 ಬಂದಿದೆ. ಇವಾಗ ಯಾರ್ಯಾರಿಗೆ ಗ್ಯಾಸ್ ಸಂಪರ್ಕ ಹಿಂದೆ ಉಜ್ವಲ 1 ಬಂದಾಗ ತಪ್ಪಿ ಹೋಗಿತ್ತು ಅಂಥವರಿಗೆ ಹೊಸದಾಗಿ ನಾವಿವಾಗ ಮತ್ತೆ ಕೊಡ್ತಾ ಇದ್ದೀವಿ. ಅವರಿಗೆ ಉಜ್ವಲ 2ನಲ್ಲಿ ಆನ್ ಸ್ಪಾಟ್ ನಮ್ಮ ರಥ ಹೋಗುತ್ತೆ, ನನ್ನ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಅವ್ರು ಬಂದ್ರೆ ಸಾಕು, ಕೂಡಲೇ ಅವರಿಗೆ ಅಲ್ಲೇನೆ ಗ್ಯಾಸಿಗೆ ಎನ್ರೋಲ್ ಮಾಡಿಕೊಂಡು ಅವರಿಗೆ ವಿತಿನ್ 2 or 3 ಡೇಸ್ ಒಳಗಡೆ ನಾವು ಗ್ಯಾಸ್ ಸಂಪರ್ಕನ ಕೊಟ್ಬಿಡ್ತೀವಿ. ಇನ್ಕ್ಲೂಡಿಂಗ್ ನಾವು ಸ್ಟವ್ನು ಕೂಡ ಕೊಡ್ತೀವಿ. ಈ ಥರ ನಿಮಗೆ ಮನೆ ಬಾಗಿಲಿಗೆ ಬಂದು ನಿಮಗೆ ಗ್ಯಾಸ್ ಕೊಡುವಂಥದ್ದು ಇಲ್ಲಿವರೆಗೂ ಯಾವ ದೇಶದಲ್ಲಿ ಇರೋಂಥ ಈ ಹಿಂದೆ ಇದ್ದಂಥ ಯಾವ ಪ್ರಧಾನಿನೂ ಕೂಡ ಅವ್ರ ಯೋಚನೆನೂ ಕೂಡ ಮಾಡಿರಲಿಲ್ಲ. ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮನೆ ಬಾಗಿಲಿಗೆ ಹೋಗಿ ಗ್ಯಾಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡು ತುಂಬ ಜನಕ್ಕೆ ಸಿಗ್ತಾನೆ ಇರಲ್ಲ. ಅದು ಏನಂತಂದರೆ ಅಲ್ಲಿ ಹೋಗಬೇಕು, ಅಲ್ಲಿಗೆ ಏನು ಎಲ್ಲಿ ಕೊಡ್ತಾರೋ, ಯಾವತ್ತು ಕಾರ್ಡ್ ಕೊಡ್ತಾರೋ, ಇವೆಲ್ಲ ಸಮಸ್ಯೆಗಳಿತ್ತು. ಈಗ ಆಯುಷ್ಮಾನ್ ಭಾರತ್ಗೂ ಕೂಡ ನಮ್ಮ ರಥ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ, ನನ್ನ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ಮಕ್ಕಳು, ನಮ್ಮ ತಂದೆ ತಾಯಿ ಇದ್ದಾರೆ ಅಂತ ತಂದು ಕೂಡಲೇ ಅಷ್ಟೂ ಜನಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದ ಕಾರ್ಡನ್ನು ಕೊಡ್ತೀವಿ. 5 ಲಕ್ಷ ರೂಪಾಯಿ ವರ್ಷಕ್ಕೆ ಸರ್ಜರಿ ಇರ್ಬೋದು, ಏನೇ ಚಿಕಿತ್ಸೆ ಇರ್ಬೋದು. ಈ ಥರದೊಂದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆ ಇದು ಆಯುಷ್ಮಾನ್ ಭಾರತ್. ಇದು ಅದರ ಕಾರ್ಡನ್ನು ಕೂಡ ಆನ್ ಸ್ಪಾಟಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಗೆ ಆವಾಸ್ ಯೋಜನೆಯಲ್ಲಿ ಮನೆ ಇಲ್ಲ ಅಂತ ಯಾರು ಹೇಳ್ತಾರೆ, ಮನೆಯಲ್ಲಿ ಇಲ್ಲ ಅಂತಂದ್ರೂ ಕೂಡ ಇಲ್ಲ, ನಮ್ಮ ಶ್ರೀವತ್ಸ ಅವರೇ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ಅದನ್ನು ಪಟ್ಟಿ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ನಾವು ಅದನ್ನು ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅವ್ರದ್ದು ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ನಾವು ಅದನ್ನು ಮತ್ತೆ ಅಪ್ರೂವಲ್ ತಗೊಳ್ಳುವಂಥದ್ದು ಮುಂದಿನ ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ.